ಸಾಕ್ಷಿ ಇತ್ತಲ್ಲ ಸರ್, ಯಾಕೆ ಇವತ್ತು ಪುನೀತ್ ಕೆರಳಿ ಮೇಲೆ ಅರೆಸ್ಟ್ ಆಗೋ ರೀತಿ ಮಾಡಿದ್ರಿ, ಪುನೀತ್ ಕೆರಳಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಅನುಮಾನ ಇದೆ. ಒಂದು ಸ್ಪಷ್ಟಪಡಿಸ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ನಾನು ಆಗ್ಲೇ ಹೇಳಿದೆ, ರಿಪೋರ್ಟ್ ಬರೋಕ್ ಮುಂಚೆನೆ ರಾಜ್ಯದ ಗೃಹ ಮಂತ್ರಿಗಳು ಯಾವ ರೀತಿ ದಂಧೆಯಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಿಪೋರ್ಟ್ ಬರೋಕ್ ಮುಂಚೆ ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಒಂದು ಪರಮೇಶ್ವರ್ ಅವ್ರಿಗೆ ಹೇಗೆ ಗೊತ್ತಾಯ್ತು? ರಿಪೋರ್ಟ್ ಬರ್ಬೇಕಲ್ಲ, ಯಾವುದೇ ಆಗ್ಲಿ ವಿಚಾರ ಗೊತ್ತಾಗಬೇಕಂದ್ರೆ. ನಾನು ಹೇಳೋದು, ಏನ್ ಕಾಂಗ್ರೆಸ್ ಆಫೀಸ್ ಅಲ್ಲಿ ಯಾವ್ದಾರ ಒಂದು ಲ್ಯಾಬ್ ಟೆಸ್ಟಿಂಗ್ ಮಿಷಿನ್ ಅನ್ನು ಇಟ್ಟಿರ್ಬೇಕನ್ಕತ್ತೀನಿ. ಒಂದೇ ದಿನ ರಿಪೋರ್ಟ್ ತೆಗಿ ಯಾವ್ದಾದ್ರು ಕೂಡ ಇಟ್ಟಿರ್ಬೇಕು. ಎಸಿಪಿ ಚಂದನ್ ಕುಮಾರ್ ಅವರು ಪೊಲೀಸ್ ಇಲಾಖೆಯಲ್ಲಿ ದಂಧೆಯಲ್ಲಿ ಎಷ್ಟು ಶಾಮೀಲಾಗಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ಹಲ್ಲೆ ಮಾಡೋದಾಗಿರ್ಬೋದು, ಬೆದರಿಕೆ ಹಾಕೋದಾಗಿರ್ಬೋದು, ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಇದ್ಯಾವತ್ತೂ ಕೂಡ ಮಾಡಬಾರ್ದು. ಇವತ್ತು ಪುನೀತ್ ಕೆರಳಿ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಎಸಿಪಿ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮಗಳನ್ನ ಈ ಕೂಡಲೇ ಬೆಂಗಳೂರು ಕಮಿಷನರ್ ಜರುಗಿಸಬೇಕು. ಯಾಕೆ ರಾಜ್ಯ ಸರ್ಕಾರದ ಮೇಲಂತೂ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಸ್ವತಃ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ನಾವು ಸರ್ಕಾರದ ಮೇಲೆ ಭರವಸೆ ಬಿಟ್ಬಿಟ್ಟಿದೀವಿ. ಏನೇ ಗೌರವ ಇಟ್ಟರು ಕೂಡ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಕಮಿಷನರ್ ಮೇಲೆ ಆಲ್ರೆಡಿ ಎಸಿಪಿ ಚಂದನ್ ಕುಮಾರ್ ವಿರುದ್ಧ ದೂರನ್ನು ಕೂಡ ದಾಖಲಿಸಲಾಗಿದೆ. ಇನ್ನೇನು 2 ರಿಂದ 3 ದಿನ ಪುನೀತ್ ಕೆರಳಿ ಕೂಡ ಆಚೆ ಬರ್ತಾರೆ. ಈ ಪೆಂಡ್ರೈವ್ ಸೀಕ್ರೆಟ್ಸ್ ಇದೆಯಲ್ಲ, ರಾಜ್ಯದ ಜನತೆಗೆ ಅಬ್ದುಲ್ ರಜಾಕ್ ಸೇರಿದಂತೆ ಕೆಲವು ರಾಜಕೀಯ ವ್ಯಕ್ತಿಗಳು, ಕೆಲವು ಪೊಲೀಸ್ ವ್ಯಕ್ತಿಗಳು, ರೈಲ್ವೆ ಸಿಬ್ಬಂದಿಗಳು ಸೇರಿದಂತೆ ಬೆಂಗಳೂರಿನ ಜನರಿಗೆ ಯಾವ ಮಾಂಸವನ್ನ ತಿನ್ನಿಸಿದ್ದಾರೆ ಅನ್ನೋದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹೈದರಾಬಾದಿನ ರಿಪೋರ್ಟ್ ತರಿಸುತ್ತಲ್ಲ, ರಾಜ್ಯ ಸರ್ಕಾರ ಒಂದು ರಿಪೋರ್ಟ್ ಅನ್ನ ಇವತ್ತೇನು 90 ಬಾಕ್ಸ್ ಮಾಂಸಗಳಲ್ಲಿ ಕೇವಲ 8 ಬಾಕ್ಸ್ ನ ಕಟ್ 8 ಬಾಕ್ಸ್ ಓಪನ್ ಮಾಡಿ ಕೆಲವೆಷ್ಟು ಮಾಂಸಗಳನ್ನ ತಗೊಂಡೋಗಿ ನಾವು ರಿಪೋರ್ಟ್ ತಗೊಬರ್ತೀವಿ ಅಂತ ಹೈದರಾಬಾದ್ ಕಳಿಸಿದಾರಲ್ಲ, ಆ ರಿಪೋರ್ಟ್ ಬರಲಿ. ಆ ರಿಪೋರ್ಟ್ ಬಂದಾಗ ರಾಜ್ಯದ ಜನತೆಗೆ ಇವರು ಯಾವ ರಿಪೋರ್ಟ್ ಅನ್ನು ತೋರಿಸ್ತಾರೆ ಎಂದು ನೀವು ನೋಡಿ. ಸತ್ಯ ತೋರಿಸ್ತಾರ, ಸುಳ್ಳು ತೋರಿಸ್ತಾರ? ರಿಪೋರ್ಟ್ ಬಂದಂತಹ ಮಾರನೇ ದಿನ ರಾಜ್ಯದ ಎಲ್ಲಾ ಮಾಧ್ಯಮಗಳಲ್ಲಿ ಈ ಪೆನ್ ಡ್ರೈವ್ ಅಲ್ಲಿರುವಂತಹ ಎವಿಡೆನ್ಸ್ ಪ್ರಸಾರವಾಗುತ್ತೆ. ನಂತರ ಈ ದಂಧೆಯಲ್ಲಿ ಎಷ್ಟು ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾವ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಯಾವ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಅಬ್ದುಲ್ ರಜಾಕ್ನ ವಿರುದ್ಧ ಎಲ್ಲಾ ಆಯಾಮಗಳಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿದಂತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಂತೆ, ಫುಡ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲಾ ಕಡೆನೂ ಕೂಡ ದೂರನ್ನ ದಾಖಲಿಸ್ತೀವಿ. ಇದನ್ನ 14 ದಿನ ಆದ್ಮೇಲೆ 15ನೇ ದಿನ ಈ ಪೆನ್ ಡ್ರೈವ್ ಅಲ್ಲಿರುವಂತಹ ಸೀಕ್ರೆಟ್ ಹೊರಗಡೆ ಹಾಕ್ತಿವಿ ಮಾಧ್ಯಮದ ಮುಖಾಂತರ. ಇವರೇನು ಎಲ್ಲರೂ ಸೇರಿ ಇದು ನಾಯ್ದಲ್ಲ ಕುರಿದು, ಕುರಿದಲ್ಲ ಕತ್ತೆದು, ಕತ್ತೆದಲ್ಲ ಹೊಂದಿದು ಅಂತ ತೋರಿಸ್ಲಿಕ್ಕೆ ಹೊಂಟವ್ರಲ್ಲ, ಸಾಕ್ಷಿಯನ್ನ ಬೆಂಗಳೂರಿನ ಜನ, ರಾಜ್ಯದ ಜನ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರ ರಿಪೋರ್ಟ್ ಅನ್ನ ಹೊರಗಡೆ ತಂದಂತಹ ಮಾರನೇ ದಿನ ಈ ಪೆನ್ ಡ್ರೈವ್ ಸೀಕ್ರೆಟ್ ಎಲ್ಲಾ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹಣಕ್ಕೋ ಮಾರುವೋಗೋ ಕಾರ್ಯಕರ್ತರು ನಮ್ಮಲ್ಲಿ ಇಲ್ಲ. ಈ ಪ್ರಕರಣವನ್ನ, ಬೆಂಗಳೂರಿನ ಜನ ತಿನ್ನಂತಹ ಮಾಂಸದ ಪ್ರಕರಣವನ್ನ ಮುಚ್ಚಾಕ್ಲಿಗೆ ಸ್ವತಃ ಸಿದ್ದರಾಮಯ್ಯನವರು ಬಂದ್ರು ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಪೆನ್ ಡ್ರೈವ್ಗಳು ಇರೋದು ಇವತ್ತು ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತರ ಕೈಯಲ್ಲಿ. ನೀವು ಏನು ಈ ಪೆನ್ ಡ್ರೈವ್ಗೋಸ್ಕರ, ಈ ಸಾಕ್ಷಿ ನಾಶ ಮಾಡ್ಲಿಕ್ಕೋಸ್ಕರ ಪುನೀತ್ ಕೆರಳಿ ಮೇಲೆ ಹಲ್ಲೆ ಮಾಡಿ, ಅವರನ್ನ ಬ್ಲಾಕ್ ಮೇಲ್ ಮಾಡಿ, ಇಲ್ಲ ಸಲ್ಲದ ಆರೋಪ ಮಾಡಿ, ಅವ್ರನ್ನ ಜೈಲ್ ಕಟ್ಟುವಂತ ಕೆಲಸ ಮಾಡಿದಾರಲ್ಲ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸೇರಿ, ರಾಜ್ಯದ ಗೃಹ ಮಂತ್ರಿಗಳು ಸೇರಿ, ಕಾಂಗ್ರೆಸ್ ಸರ್ಕಾರದವರು ಸೇರಿ. ನಿಮ್ಮ ಮಾನವನ್ನ ಹರಾಜಾಕುವ ಸಮಯ ಕೆಲವೇ ದಿನಗಳು ಮಾತ್ರ ಇದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ದಂಧೆ ಮಾಡಿದಂತ ಅಬ್ದುಲ್ ರಜಾಕ್ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲ್ಲ. ಪ್ರಶ್ನೆ ಮಾಡಿದಂತ ಪುನೀತ್ ಕೆರಳಿ ಮೇಲೆ 2 ಪ್ರಕರಣಗಳು ದಾಖಲಾಗ್ತವೆ. ಯಾವ ವಿಚಾರಕ್ಕೆ 2 ದಾಖಲೆ ಆಗ್ತವೆ ಅಂದ್ರೆ, ಈ ಪೆನ್ ಡ್ರೈವ್ ವಿಚಾರ ಕೈ ಬಿಟ್ಬಿಟ್ಟಿದ್ರೆ ಪುನೀತ್ ಕೆರಳಿನ ಸ್ಟೇಷನ್ ಬೇಲ್ ಮೇಲೆ ಬಿಟ್ಬಿಡೋರು. ಯಾವತ್ತು ಈ ಸಾಕ್ಷಿಯನ್ನ ನಾನು ಪುನೀತ್ ಕೆರಳಿ ಬಿಡಲ್ಲ ಅಂತ ಪಟ್ಟು ಹಿಡಿದ್ನಲ್ಲ, ಇನ್ನು ಜೈಲಿಗೆ ಹಟ್ಟಿದ್ರೆ ಏನಾದ್ರೂ ಮಾಡಿ ಆ ಸಾಕ್ಷಿಯನ್ನ ಕಲೆಕ್ಟ್ ಮಾಡ್ಕೊಂಡು ಈ ಸಾಕ್ಷಿ ನಾಶ ಮಾಡ್ಕೊಂಡು ಟೈಮ್ ಸಿಗುತ್ತೆ ಅನ್ನೋದನ್ನ ಎಸಿಪಿ ಚಂದನ್ ಕುಮಾರ್ ಅವರು ಯೋಚಿಸಿರ್ಬೇಕು. ನಾನು ಈ ಮುಖಾಂತರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರ ಪ್ರಾಮಾಣಿಕತೆ ಇರೋ ತನಕನೂ ಕೂಡ ಈ ದಂಧೆ ಆರೋಪದ ಸಾಕ್ಷಿ ಯಾವುದೇ ಕಾರಣಕ್ಕೂ ನಾಶ ಆಗಲ್ಲ. ರಾಜ್ಯದ ಜನತೆಗೆ ಬಹಳ ಸಂಪೂರ್ಣವಾಗಿ ಸ್ಪಷ್ಟಪಡಿಸ್ತೀನಿ, ರಾಜ್ಯ ಸರ್ಕಾರ, ಫುಡ್ ಡಿಪಾರ್ಟ್ಮೆಂಟ್ ಯಾವ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡುತ್ತಲ್ಲ, ನಾಯ್ದೋ ಕುರಿದೋ ಕತ್ತೆದಂತ ಬರುತ್ತಲ್ಲ ಅವ್ರ ರಿಪೋರ್ಟ್, ಬಂದಂತಹ ಮಾರನೇ ದಿನ ರಾಜಸ್ಥಾನದಲ್ಲಿ ಕಟಿಂಗ್ ಆಗುವ ಮಾಂಸ ಯಾವುದು, ಯಾವ ಮಾಂಸವನ್ನ ಪ್ಯಾಕೇಜ್ ಮಾಡಿ ಬೆಂಗಳೂರಿಗೆ ಸರಬರಾಜು ಮಾಡ್ತವ್ರೆ, ಯಾವ ಹೋಟೆಲ್ಗಳಿಗೆ ಊಟ ಹೋಗ್ತಿದೆ, ಯಾವ ಆಡಿಯೋಸ್ ಇದೆ, ಯಾವ ಸೀಕ್ರೆಟ್ಸ್ ಇದೆ ಅನ್ನೋದು
ಆಲ್ರೆಡಿ ಒಂದು ಪೆನ್ ಡ್ರೈವ್ ಅನ್ನ ಎಸಿಪಿ ಚಂದನ್ ಕುಮಾರ್ ಅವರು ಕಿತ್ಕೊಂಡಿದ್ದಾರೆ. ಪುನೀತ್ ಕೆರಳಿ ಮೇಲೆ ಹಲ್ಲೆ ಮಾಡಿ ಇನ್ನ 2 ಪೆನ್ ಡ್ರೈವ್ಗಳು ಇನ್ನು ಜೀವಂತ ಇದಾವೆ. ಇದು ಸ್ವತಃ ಪುನೀತ್ ಕೆರಳಿ ಅವ್ರ ಕೈಗೆ ಕೊಟ್ಟಿ ರಿಪೋರ್ಟ್ ಬಂದಂತ ಮಾರನೇ ದಿನ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂತೆ ನೋಡ್ಕೊಂತೀವಿ. ಇಷ್ಟು ತಿಳಿದ ಮೇಲೆ ಪುನೀತ್ ಕೆರಳಿ ಮೇಲಿನ ಎಸಿಪಿ ಚಂದನ್ ಕುಮಾರ್ ಅವರ ಹಲ್ಲೆ ಖಂಡಿಸಿ, ಹಿಂದೂ ಕಾರ್ಯಕರ್ತರ ಮೇಲಿನ ಕಾಂಗ್ರೆಸ್ ದೌರ್ಜನ್ಯವನ್ನು ಖಂಡಿಸಿ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಇದೆ. ಸ್ನೇಹಿತರೆ, ನಿಮಗೆ ಪ್ರಾಮಾಣಿಕತೆ ಅನ್ನೋದಿದ್ರೆ, ನಿಮಗೆ ನಿಜವಾಗ್ಲೂ ಅನ್ಯಾಯ ಅನ್ನೋದೇನನ್ನ ಅನ್ಸಿದ್ರೆ, ಈ ಪೊಲೀಸರು ಮಾಡಿದ್ದು ದೌರ್ಜನ್ಯ, ಈ ರಾಜ್ಯ ಸರ್ಕಾರ ಮಾಡಿದ್ದು ದೌರ್ಜನ್ಯ, ರಿಪೋರ್ಟ್ ಬರೋಕ್ ಮುಂಚೆನೆ ರಾಜ್ಯ ಸರ್ಕಾರದ ಅಬ್ದುಲ್ ರಜಾಕ್ ಅನ್ನ ಓಲೈಕೆ ಮಾಡಿಕೊಂಡು, ಯಾಕೆಂದ್ರೆ ಅಬ್ದುಲ್ ರಜಾಕ್ ಕೂಡ ಒಬ್ಬ ಕಾಂಗ್ರೆಸ್ ಮುಖಂಡ, ಆದ್ರಿಂದನೇ ಕೂಡ ಇವತ್ತು ಗೃಹ ಮಂತ್ರಿಗಳು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು. ಇದು ಬಹಳ ಸ್ಪಷ್ಟವಾಗಿರ್ಲಿ ನಿಮ್ಗೆ. ಗೃಹ ಮಂತ್ರಿಗಳು ಒಂದು ದಿನದಲ್ಲಿ ಇದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಹೇಳಿ ಕಾರಣ ಏನ್ ಗೊತ್ತಾ? ಅಬ್ದುಲ್ ರಜಾಕ್ ಕೂಡ ಒಬ್ಬ ಕಾಂಗ್ರೆಸ್ ಮುಖಂಡ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಈ ದಂಧೆಯಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅಬ್ದುಲ್ ರಜಾಕ್ ವಿರುದ್ಧ 3 ಬಾರಿ ಕೇಸ್ಕೊಳ್ಳೋದು, ಯಾವ ಪ್ರಕರಣ ಕೂಡ ದಾಖಲಾಗ್ಲಿಲ್ಲ. ಅಲ್ಲ ರೀ, ಸಾಮಾನ್ಯ ನಾನು ಕೇಳಿಸ್ಕೊಳ್ಳಿ, ಇಷ್ಟು ದಂಧೆ ಮಾಡಿ ನ್ಯಾಯ ಪ್ರಕರಣ, ಇದು ನಾಯಿ ಮಾಂಸನೋ ಕುರಿ ಮಾಂಸನೋ ಕತ್ತೆ ಮಾಂಸನೋ ಎಲ್ಲಾ ಮಾಂಸ ಸೀಸ್ ಮಾಡಿ ವಿಚಾರಣೆ ಮಾಡೋದ್ ಬಿಟ್ಟು ಪ್ರಶ್ನೆ ಮಾಡದಂತ ವ್ಯಕ್ತಿಯನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಹಲ್ಲೆ ಮಾಡಿ ಈ ಸಾಕ್ಷಿಯನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಅಂತ ದೌರ್ಜನ್ಯ ಎದುರಿಸಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಇಷ್ಟು ಮಾಡ್ತಾರಲ್ಲ ಈ ಪೊಲೀಸ್ ಇಲಾಖೆ ಸೇರಿ ರಾಜ್ಯ ಸರ್ಕಾರದವ್ರು ಸೇರಿ, ಇದನ್ನ ಖಂಡಿಸಬೇಕಾ ಖಂಡಿಸಬೇಕು ಅನ್ನೋದಾದ್ರೆ ನಾಳೆ ನಾವೆಲ್ಲರೂ ಸೇರಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟ, ಸಮಸ್ತ ಹಿಂದೂ ಕಾರ್ಯಕರ್ತರು, ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟ ಇದೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ, ನ್ಯಾಯ ಸಿಗೋವರೆಗೂ ಕೂಡ ಕೈ ಜೋಡಿಸಿ, ಈ ಸಿಡಿಯಲ್ಲಿರುವ ಈ ಪೆನ್ ಡ್ರೈವ್ ಅಲ್ಲಿರುವ ಸಾಕ್ಷಿ ರಾಜ್ಯ ಸರ್ಕಾರ ಕೊಟ್ಟಂತಹ ರಿಪೋರ್ಟ್ ಮಾರನೇ ದಿನ ಎಲ್ಲಾ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿ ನ್ಯಾಯಾಧೀಶರಿಗೆ ಈ ಪೆನ್ ಡ್ರೈವ್ ಅನ್ನ, ಇದರಲ್ಲಿರುವ ವಿಡಿಯೋಸ್ ನ, ಇದರಲ್ಲಿರುವ ಆಡಿಯೋಸ್ ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಪುನೀತ್ ಕೆರಳಿ ಕಡೆಯಿಂದನೇ ಮಾಡಿಸ್ತೀವಿ. ಸ್ನೇಹಿತರೆ, ಎಲ್ರಿಗೂ ಒಳ್ಳೆದಾಗ್ಲಿ. ಎಲ್ಲರೂ ಕೂಡ ನಾಳೆ ಹೋರಾಟಕ್ಕೆ ಬೆಂಬಲ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ನ ನಂತರ ಪುನೀತ್ ಕೆರೆಹಳ್ಳಿಯ ಪೆನ್ ಡ್ರೈವ್ ರಿಲೀಸ್ ಆಗುತ್ತಾ? ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ನಾಯಿ ಮಾಂಸವನ್ನ ಸಾಗಿಸ್ತಾ ಇದ್ದಾರೆ ಅಂತೇಳಿ ಗಲಾಟೆ ಮಾಡಿ ರಾದ್ಧಾಂತ ಮಾಡಿ ಮಾಧ್ಯಮಗಳಲ್ಲಿ ಭಾರಿ ಸುದ್ದಿ ಆಗಿದ್ದಂತ ವಿಚಾರ. ಪುನೀತ್ ಕೆರೆಹಳ್ಳಿಯ ಮೇಲೆ 2 ಕೇಸುಗಳು ದಾಖಲಾಯಿತು, ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಎಸಿಪಿ ಚಂದನ್ ಅವರ ಮೇಲೆ ಪುನೀತ್ ಕೆರೆಹಳ್ಳಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿದ್ದಾರೆ. ಪುನೀತ್ ಕೆರೆಹಳ್ಳಿಯ ಸಹಚರ ಏನು ರಾಮನಗರದ ಧನ ವ್ಯಾಪಾರಿಯ ಕೊಲೆಯ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಲ್ಲ, ಆ ಸಹಚರ ಒಂದು ಪೆನ್ ಡ್ರೈವ್ ಅನ್ನ ತೋರಿಸಿ, ಕೆಂಪು ಬಣ್ಣದ ಸ್ಕ್ಯಾನ್ ಪೆನ್ ಡ್ರೈವ್ ಅನ್ನ ತೋರಿಸಿ, ಈ ಪೆನ್ ಡ್ರೈವ್ ನಲ್ಲಿ ಏನು 14 ದಿನಗಳ ನಂತರ ಸರ್ಕಾರ ವರದಿಯಲ್ಲಿ ನಾಯಿ ಮಾಂಸ ಇಲ್ಲ ಅಂತ ಕೊಟ್ರೆ ಈ ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡ್ತೇವೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ರೈಲ್ವೆ ಇಲಾಖೆಯವರು, ಅಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಇನ್ವಾಲ್ವ್ ಆಗಿದೆ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇವರ ಬಣ್ಣವನ್ನ ಬಯಲ್ ಮಾಡ್ತೇವೆ, 14 ದಿನಗಳ ನಂತರ ಬಯಲ್ ಮಾಡ್ತೇವೆ ಅಂತೇಳಿ ಪೆನ್ ಡ್ರೈವ್ ಅನ್ನ ತೋರಿಸಿ ಆವೇಶಭರಿತವಾಗಿ ಮಾತನಾಡಿರುವಂತಹ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಎಸಿಪಿ ಚಂದನ್ ಅವರು ಪುನೀತ್ ಕೆರೆಹಳ್ಳಿ ಹತ್ರ ಇರುವ ಪೆನ್ ಡ್ರೈವ್ ಅನ್ನ ಕಸ್ಕೊಂಡಿದ್ದಾರೆ. ನಮ್ಮ ಹತ್ರ ಒಂದು ಪೆನ್ ಡ್ರೈವ್ ಇದೆ, ಬೇರೆ ಕಡೆ ಒಂದು ಪೆನ್ ಡ್ರೈವ್ ಇದೆ, ಎಲ್ಲಾ ಪೆನ್ ಡ್ರೈವ್ ಗಳನ್ನ ಇಟ್ಕೊಂಡಿದೀವಿ, ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಪೆನ್ ಡ್ರೈವ್ ಅಲ್ಲಿ ಏನಿದೆ? ನಾಯಿ ಮಾಂಸ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಅಬ್ದುಲ್ ರಜಾಕ್ ಏನ್ ಹೇಳ್ತಾರೆ, ನಾವು ರಾಜಸ್ಥಾನದಿಂದ ಏನು ಅಲ್ಲಿನ ಕುರಿ ಮೇಕೆಗಳನ್ನ ತರಿಸ್ತಾ ಇದ್ದೇವೆ, ನಾವದನ್ನ ತರಿಸಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಲೈಸೆನ್ಸ್ ಇದೆ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಅಧಿಕಾರಿಗಳು ಹೇಳ್ತಾರೆ ಮೇಲ್ನೋಟಕ್ಕೆ ಇದು ಮೇಕೆ ಮಾಂಸ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಈ ರಾಜ್ಯದ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಇಲ್ಲ ಅದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅಂತ ಹೇಳ್ತಾರೆ. ಇಂತಹ ಹೇಳಿಕೆಗಳ ನಡುವೆ ಪುನೀತ್ ಕೆರೆಹಳ್ಳಿಯ ಸಹಚರ ಪೆನ್ ಡ್ರೈವ್ ನ ಏನು ಬಾಂಬ್ ಅನ್ನ ಹಾಕಿದ್ದಾರೆ. ಪೆನ್ ಡ್ರೈವ್ ಅಲ್ಲಿ ಇಂತಹ ದಾಖಲೆಗಳು ನಮ್ಮ ಹತ್ರ ಇದಾವೆ, ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ವಾಲ್ಮೀಕಿ ನಿಗಮದ ಹಗರಣ, ಮೂಡಾದ ಹಗರಣ ಜೊತೆಗೆ ನಾಯಿ ಮಾಂಸದ ಹಗರಣವೂ ಸಹ ಸುತ್ತಕೊಳ್ಳುತ್ತಾ ಈ ಪೆನ್ ಡ್ರೈವ್ ಅಲ್ಲಿ ಏನಿದೆ, ಇವರು 14 ದಿನಗಳ ನಂತರ ಪೆನ್ ಡ್ರೈವ್ ಅನ್ನ ನಾವು ಬಿಡುಗಡೆ ಮಾಡ್ತೇವೆ, ಅದು ರಿಪೋರ್ಟ್ ನಮ್ಮ ಪರವಾಗಿ ಬರಲಿಲ್ಲ ಅಂತಂದ್ರೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಪೆನ್ ಡ್ರೈವ್ ನ ತೋರಿಸಿ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿರೋದನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಗ್ಯಾಂಗ್ ಈ ಕೆಲಸ ಮಾಡ್ತಾ ಇದೆ. ಅದು ಏನಿದೆಯೋ ಏನಿಲ್ವೋ ಅಂತೇಳಿ ಆ ಪೆನ್ ಡ್ರೈವ್ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ
ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗನಿಂದಲೂ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆಯಾ? ವಾಲ್ಮೀಕಿ ಹಗರಣದಲ್ಲಿ ಏನು 183 ಕೋಟಿ ಅಲ್ಲ, ಬರೀ 83 ಕೋಟಿ ಮಾತ್ರ ಅಂತೇಳಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿರೋದು ದಾಖಲಾಗಿದೆ. ಮೂಡಾ ಹಗರಣದಲ್ಲಿ ಏನು ದಾಖಲೆಗಳನ್ನ ಬಿಡುಗಡೆ ಮಾಡಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಅಂತ ಕೆಸರಾಚಾಟ ಹೇಳ್ಕೊಂಡು ಪಾದಯಾತ್ರೆಗಳು, ಸತ್ಯಮೇವ ಜಯತೆ ಯಾತ್ರೆಗಳು ನಡೀತಾ ಇದ್ದಾವೆ. ಇದರ ನಡುವೆ ನಾಯಿ ಮಾಂಸದ ಒಂದು ಪೆನ್ ಡ್ರೈವ್. ಮುಂದೆ ಕಾದು ನೋಡಬೇಕು ಯಾವ್ಯಾವ ತಿರುವು ತಗೊಳುತ್ತೋ, ಏನೇನಾಗುತ್ತೋ. ಗೃಹ ಸಚಿವರು ಹೇಳಿದ್ರಲ್ಲ ಇದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅಂತೇಳಿ, BBMP ಅಧಿಕಾರಿಗಳು ಹೇಳಿದ್ರಲ್ಲ ಮೇಲ್ನೋಟಕ್ಕೆ ಇದು ಕುರಿ ಮಾಂಸ ಅಂತ ಹೇಳಿದ್ರಲ್ಲ. ಇದು ಎಲ್ಲದರ ಹಿಂದೆ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆಯೋ ಅಥವಾ ಪೆನ್ ಡ್ರೈವ್ ಅಲ್ಲಿ ಇರುವಂತ ಪ್ರಜ್ವಲ್ ರೇವಣ್ಣನ್ ತರ ಏನು ವಿಡಿಯೋಗಳಿದ್ವಲ್ಲ, ಆ ರೀತಿಯಾದಂತಹ ನೈಜ ವಿಡಿಯೋಗಳಿದಾವ, ಅಥವಾ ಪೆನ್ ಡ್ರೈವ್ ಬಾಂಬ್ ಆಗುತ್ತಾ ಅಥವಾ ಹುಸಿ ಪೆನ್ ಡ್ರೈವ್ ಬಾಂಬ್ ಇದು ಎಲ್ಲವೂ ಸಹ ಈ 14 ದಿನಗಳ ನಂತರ ಪೆನ್ ಡ್ರೈವ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ವರದಿ ನಮ್ಮ ಪರವಾಗಿ ಬರೆದ ಹೋದ್ರೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾರಲ್ಲ. ಆ ಪೆನ್ ಡ್ರೈವ್ ಬಿಡುಗಡೆ ಆದ್ಮೇಲೆ ಮತ್ತಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ನಮ್ಮ ಮಾಧ್ಯಮಗಳು ಅಪಹಪಿಯಿಂದ ಕಾಯ್ತಾ ಇದ್ದಾವೆ. ಪ್ರಜ್ವಲ್ ರೇವಣ್ಣನ ಸಾವಿರಾರು ವಿಡಿಯೋಗಳನ್ನ ಇಟ್ಕೊಂಡು 34 ದಿವಸ ಓಡಿಸಿದ್ರು, ಸೂರಜ್ ರೇವಣ್ಣಂದು 2 ದಿವಸ ಓಡಿಸಿದ್ರು, ದರ್ಶನ್ 60 ದಿವಸ ಆದ್ರೂ ಓಡಿಸ್ತಾನೆ ಇದ್ದಾರೆ. ಈಗ ನಾಯಿ ಮಾಂಸದ ಪುನೀತ್ ಕೆರೆಹಳ್ಳಿಯ ಪೆನ್ ಡ್ರೈವ್ ಬಿಡುಗಡೆ ಆಯ್ತು ಅಂದ್ರೆ ಅದಿನ್ನೆಷ್ಟು ದಿವಸ ಓಡುತ್ತೋ ಗೊತ್ತಿಲ್ಲ. ಇವರು ಚರ್ಚೆ ಮಾಡಬೇಕಾಗಿರೋದನ್ನ ಚರ್ಚೆ ಮಾಡೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.